ಜಯಂತ್ ಮನೆಯಲ್ಲಿ ಮಾಸ್ಕ್ ಮ್ಯಾನ್ಗೆ ಎಸ್ಐಟಿ ವಿಚಾರಣೆ ಆಗ್ತಾ ಇದೆ. ಚಿನ್ನಯ್ಯನನ್ನ ಮನೆಯಲ್ಲಿ ಕೂರಿಸಿಕೊಂಡು ಹಲವು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಯಾವಾಗ ಈ ಮನೆಗೆ ಬಂದಿದ್ದು, ಎಷ್ಟು ದಿನಗಳ ಕಾಲ ಇಲ್ಲಿ ವಾಸ ಇದ್ದೆ ನೀನು, ಯಾವ ರೂಮಲ್ಲಿ ವಾಸವಿದ್ದೆ ಎಂಬ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ. ಅತ್ತ ಸೋಕೋ ತಂಡದಿಂದ ಟೆಕ್ನಿಕಲ್ ಸಾಕ್ಷ್ಯಗಳನ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ. ಜಯಂತ್ ಟಿ ಮನೆಯಲ್ಲಿ ಮುಂದುವರೆದಿದೆ ಶೋಧದ ಪರಿಶೀಲನೆ. ಭರತ್ ಮಾಹಿತಿಯನ್ನು ನೀಡ್ತಾ ಇದ್ರು. ಭರತ್ ನೋಡಿ, ಈಗ ಹಲವಾರು ಪ್ರಶ್ನೆಗಳು ಎಸ್ಐಟಿ ಅಧಿಕಾರಿಗಳು ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಚಿನ್ನಯ್ಯನನ್ನ ಕೇಳಕ್ಕೆ, ಎಷ್ಟು ದಿನ ಇದ್ದೆ, ಎಷ್ಟು ಗಂಟೆಗಳ ಕಾಲ ಇದ್ದೆ, ಯಾವ ರೂಮಲ್ಲಿ ಇದ್ದೆ, ಏನೆಲ್ಲ ಪ್ಲಾನ್ ಮಾಡಿದ್ರಿ, ಹೀಗೆ ಬೇಸಿಕ್ ಪ್ರಶ್ನೆಗಳಂತ ಏನಿರುತ್ತಲ್ಲ ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಇನ್ನು ಅಂದಾಜು ಎಷ್ಟು ಗಂಟೆಗಳ ಕಾಲ ವಿಚಾರಣೆ ನಡೀಬಹುದು, ಸ್ಥಳ ಮಾಜರು ಪ್ರಕ್ರಿಯೆ ನಡೀಬಹುದು ಭರತ್? ಮಧುಸೂದನ್, ನಾನು ಈಗಾಗಲೇ ಹೇಳಿದೆ, ಕಳೆದ 3 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಯಂತ್ ಅವರ ನಿವಾಸದಲ್ಲಿ ಚಿನ್ನಯ್ಯನನ್ನ ಎದುರುಗಡೆ ಕೂರಿಸಿಕೊಂಡು ಜಯಂತ್ ಅವರ ಪತ್ನಿಯವರ ಒಂದು ಹೇಳಿಕೆಯನ್ನು ಪಡೆದುಕೊಳ್ತಾ ಆಗಿರಬಹುದು, ಜೊತೆಗೆ ಮನೆಯಲ್ಲಿ ಯಾವ ರೀತಿಯಾದ ಒಂದು ಚಲನವಲನದಲ್ಲಿ ಚಿನ್ನಯ್ಯ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಕೊನೆಯ ಹಂತದಲ್ಲಿ ಇದೆ ಅಂತಲೇ ಹೇಳ್ಬೋದು ನಾನು, ಯಾಕಂದರೆ ಕಳೆದ 3 ಗಂಟೆಗಳಿಂದ ಕೂಡ ವಿಚಾರಣೆ ಮಾಡ್ತಾ ಇರುವಂಥ ಹಿನ್ನೆಲೆ ಈಗ ಕೊನೆಯ ಹಂತಕ್ಕೆ ಈ ಒಂದು ವಿಚಾರಣೆ ಅಥವಾ ಏನು ಸ್ಥಳ ಮಾಜರು ಬಂದಿದೆ ಅಂತ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಷ್ಟೇ ಪೊಲೀಸ್ ಜೀಪು ಜೊತೆಗೆ ಪೊಲೀಸರು ಕೂಡ ಮನೆಯ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ, ದೂರದಲ್ಲಿ ನಿಲ್ಲಿಸಿದಂಥ ವಾಹನವನ್ನು ಈಗ ಮನೆ ಪಕ್ಕಕ್ಕೆ ತೆಗೆದುಕೊಂಡು ನಿಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇದೇ ವಾಹನದಲ್ಲಿ ಈಗ ಚಿನ್ನಯ್ಯನನ್ನ ಇಲ್ಲಿಂದ ನೆಕ್ಸ್ಟ್ ಮುಂದಿನ ಒಂದು ಏನು ವಿಚಾರಣೆ ಇರುತ್ತೆ, ಮುಂದಿನ ಒಂದು ಜಾಗ ಇರುತ್ತೆ, ಅಲ್ಲಿಗೆ ಕರೆದುಕೊಂಡು ಹೋಗಬೇಕಾಗಿರುತ್ತೆ. ಸೊ ಇನ್ನು ಖಚಿತವಾಗಿ ಈಗ ಜಯಂತ್ ಅವರ ಮನೆಯಲ್ಲಿ ಚಿನ್ನಯ್ಯ ಇದ್ದ ಅನ್ನೋ ಹಿನ್ನೆಲೆಯಲ್ಲಿ ಮಾಹಿತಿ ಸಿಕ್ಕಿರೋದ್ರಿಂದ, ಸೊ ಹಾಗಾಗಿ ಮನೆಯಲ್ಲಿ ಸಾಕಷ್ಟು ಎವಿಡೆನ್ಸ್ನ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇನ್ನು ಈ ಕಡೆನೂ ಕೂಡ ಗಮನಿಸ್ತಾ ಇರ್ಬೋದು, ಅಂದರೆ ಅವರ ಸುತ್ತಮುತ್ತ ಮನೆಯ ಅಕ್ಕಪಕ್ಕದಲ್ಲೂ ಕೂಡ ಈಗ ಜನರ ಓಡಾಟವನ್ನು ಕೂಡ ನಿರ್ಬಂಧ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಜನರು ಸಹಜವಾಗಿ ಇಲ್ಲಿ ಜಯಂತ್ ಅನ್ನುವ ಒಂದು ವ್ಯಕ್ತಿ ಇದ್ದ, ಸೊ ಈ ಜಯಂತ್ ಅನ್ನುವ ವ್ಯಕ್ತಿಯ ಮನೆಯಲ್ಲಿ ಚಿನ್ನಯ್ಯ ಬಂದು ಉಳಿದುಕೊಂಡಿದ್ದ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ಒಂದು ಮಾಹಿತಿ ಜೊತೆಗೆ ಸುಳಿವು ಇರಲಿಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ಜೊತೆಗೆ SIT ಅಧಿಕಾರಿಗಳು ಏಕಾಏಕಿ ಇವತ್ತು ಜಯಂತ್ ಅವರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಸ್ಥಳೀಯರು ಜೊತೆಗೆ ಅಕ್ಕಪಕ್ಕದ ಮನೆಯವರೆಲ್ಲ ಆ ಶಾಕ್ಗೆ ಒಳಗಾಗಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾದ ಒಂದು ಘಟನೆ ನಡೆದಿದೆ, ಚಿನ್ನಯ್ಯ ಯಾವಾಗ ಬಂದಿದ್ದ, ಯಾವಾಗ ಉಳಿದುಕೊಂಡಿದ್ದ, ಸೊ ಚಿನ್ನಯ್ಯ ಇಲ್ಲಿ ಇದ್ದಿದ್ರ ಬಗ್ಗೆ ನಮಗೆ ಮಾಹಿತಿನೇ ಇರಲಿಲ್ಲವಲ್ಲ, ಎಷ್ಟು ರಹಸ್ಯವಾಗಿ ಉಳಿದುಕೊಂಡಿದ್ದ ಅನ್ನೋ ಒಂದು ಪ್ರಶ್ನೆಗಳನ್ನು ಸಹಜವಾಗಿ ಇಲ್ಲಿನ ಸ್ಥಳೀಯರು ಕೂಡ ಅವ್ರಿಗೆ ಕೇಳ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಈಗ ಕಳೆದ 3 ಗಂಟೆಗಳಲ್ಲೂ ಕೂಡ ನಿರಂತರವಾಗಿ SIT ಅಧಿಕಾರಿಗಳು ಚಿನ್ನಯ್ಯನನ್ನು ವಿಚಾರಣೆನ ಮಾಡ್ತಾ ಇದ್ದಾರೆ. ಜೊತೆಗೆ ಜಯಂತ್ ಅವರ ಕುಟುಂಬದವರನ್ನು ಕೂಡ ಈಗ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಅಂತಿಮ ಹಂತದಲ್ಲಿ ಇದೆ ಅಂತಲೇ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಚಾರಣೆಯನ್ನು ಮುಗಿಸಿ ಚಿನ್ನಯ್ಯನನ್ನ ಈ ಜಯಂತ್ ಅವರ ನಿವಾಸದಿಂದ ಕರೆದುಕೊಂಡು ಹೋಗ್ತಾರೆ. ಓಕೆ ಭರತ್, ಹಾಗೆ ಸಂಪರ್ಕದಲ್ಲಿ ಇರಿ, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಖುದ್ದು ದೂರುದಾರ ಜಯಂತ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಯಂತ್ ಅವರೇ, ಈಗ ತಮಗೂ ಕೂಡ ವಿಷಯ ಗೊತ್ತಿರುತ್ತೆ, ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಈಗ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಹೌದು ಸರ್. ಜಯಂತ್ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹೇಳಿ ಸರ್. ಈಗ ತಮ್ಮ ಮನೆಗೂ ಕೂಡ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಹೌದು ಸರ್. ತಮಗೆ ನೋಟಿಸ್ ನೀಡಿದ್ರು, ತಾವು ಹಾಜರಾಗಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ಸರ್, ಯಾರು ಸರ್ ನೋಟಿಸ್ ಕೊಟ್ಟರು, ಯಾರಂತ ಏನು ನೋಟಿಸ್ ಕಾಪಿ ಏನೋ ಇದೆಯಾ ಸರ್? ನನಗೂ ಗೊತ್ತಿಲ್ಲ ಸರ್. ನಾನು ಮುನ್ನೆ SITಗೆ ನಾನೇ ಫೋನ್ ಮಾಡಿ ಕೇಳಿದೆ, ಏನೋ ನೋಟಿಸ್ ಇದೆಯಾ ಅಂತ. ಯಾವುದೂ ಇಲ್ಲ ಅಂತ ಹೇಳಿದ್ರು. ಮತ್ತೆ ಇಲ್ಲಿಂದ ಗೊತ್ತಿಲ್ಲ ಸರ್ ನೋಟಿಸ್ ವಿಷಯದಲ್ಲಿ. ಈಗ ಕರೆಯೂ ಮಾಡಿಲ್ಲ ಸರ್. ಜಯಂತ್ ಅವರೇ, ಸಾಕಷ್ಟು ಪ್ರಶ್ನೆಗಳಿದೆ ನನ್ನ ಮುಂದೆ. ನೋಡಿ, ಈಗ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ನಲ್ಲಿ ಸುಜಾತಾ ಭಟ್ ಯೂ ಟರ್ನ್ ಹೊಡೆದಿದ್ದಾರೆ. ಇದು ತಮ್ಮ ಗಮನಕ್ಕೆ ಬಂದಿರುತ್ತೆ? 100% ನಾನು ಹೇಳಿದಿನಲ್ಲ, ಎಲ್ಲ ವಿಷಯವನ್ನು ಪ್ರಸಾರ ಮಾಡಿದಿನಲ್ಲ ಅವ್ರದ್ದು. ಅಂತಲ್ಲ, ಅವರು ಏನು ಉದ್ದೇಶಕ್ಕೋಸ್ಕರ ಅವ್ರಿಗೆ ಅನ್ಯಾಯ ಆಗಿದೆ ಅದು ಮಾತ್ರ ಒಪ್ಪುವುದು. ಏನೋ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಅನ್ಯಾಯ ಆಗಿದೆ, ಅದನ್ನು ಎತ್ತಿ ಇಡ್ಲಿಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಬಂದ್ರ ಅಂತ ನನಗೆ ಡೌಟ್ ಇದೆ. ಆ ಸತ್ಯವರ ಬರಲಿ ಅಂತ ನಾನು ಇನ್ನೂ ಕಾಯ್ತಾ ಇದ್ದೀನಿ ಸರ್. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್ ಇಬ್ರು ಕೂಡ SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಜಯಂತ್ ಟಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇಲ್ಲ ಈಗ. ಸರ್, ಲೊಕೇಶನ್ ಕಳಿಸ್ಕೊಡ್ದ ಸರ್? ಲೊಕೇಶನ್ ಕಳಿಸ್ಕೊಡ್ಲಾ? SIT ಆಫೀಸಿಗೆ ಇನ್ನು ಹೋಗ್ಬೇಕು, ಒಂದು ಮೊಬೈಲ್ ಒಂದು ಅರ್ಧ ಗಂಟೆ ಚಾರ್ಜ್ ಮಾಡಿ ನಾನು ಹೋಗ್ತೀನಿ ಸರ್. ಸರ್, ಪ್ರತಿಯೊಂದು ಮಾಧ್ಯಮವರಿಗೂ ಲೈನಲ್ಲಿ ಸಿಗ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಸರ್. ಇನ್ನು ಏನು ಬೇಕು ಸರ್? ಲೊಕೇಶನ್ ಕಳಿಸ್ಕೊಡಿ, ಲೊಕೇಶನ್ ಕೊಡ್ತಾರೆ. ದಕ್ಷಿಣ ಕನ್ನಡದಲ್ಲಿ SIT ಕಚೇರಿಯಿಂದ ಒಂದು 6 ಕಿಲೋಮೀಟರ್ ದೂರ ಇದ್ದೀನಿ ಸರ್. ಇನ್ನು ಹೋಗ್ತೀನಿ ಸರ್ SIT ಕಚೇರಿಗೆ. ತಾನೆಗೆ ನಾನು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗ್ತೀನಿ ಸರ್. ನಾನು ಅದಕ್ಕೆ ಯಾವುದೂ ಕಳ್ಳತನ ಮಾಡಿಲ್ಲ ಸರ್, ದರೋಡೆ ಮಾಡಿಲ್ಲ ಸರ್, ಕೊಲೆ ಮಾಡಿಲ್ಲ ಸರ್, ಅತ್ಯಾಚಾರ ಮಾಡಿಲ್ಲ. ಇನ್ನೇನಕ್ಕೆ ಸರ್ ನಾನು ಹೆದರಬೇಕು? ಓಕೆ, ಈಗ ಮಲ್ಲಸಂದ್ರದಲ್ಲಿ ಇರುವಂತ ತಮ್ಮ ನಿವಾಸಕ್ಕೆ
ತಾವು ಪ್ರಶ್ನೆ ಕೇಳೋ ಮುಂಚೆ ನಾನೇ ಹೇಳ್ತೀನಿ, ಪ್ರಶ್ನೆ ಕೇಳಿ ಟೈಮ್ ವೇಸ್ಟ್ ವ್ಯರ್ಥ ಮಾಡೋದಂತ ನಾನೇ ಹೇಳ್ತೀನಿ. ಚಿನ್ನಯ್ಯನನ್ನು ಏಪ್ರಿಲ್ ತಿಂಗಳು ಮೀಟ್ ಮಾಡೋದು ಹೌದು. ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದ, ನನ್ನನ್ನು ಪರಿಚಯ ಮಾಡ್ಕೊಂಡ. ಅಂದರೆ ಗಿರೀಶನ್ನು ಹೇಳಿದ್ರು ಈ ಥರ ಬರ್ತಾವನ್ನ ಕರ್ಕೊಂಡೋಗಿ ವಕೀಲ ಹತ್ರ ಪರಿಚಯ ಮಾಡಿ ಅಂತ, ಪರಿಚಯ ಎಲ್ಲ ಕರ್ಕೊಂಡೋಗಿ ಅಂತ ಕರ್ಕೊಂಡು ಹೋದೆ. ಅಲ್ಲಿಂದ ಸಾಯಂಕಾಲ ಅವಾಗ ನಿಲ್ಲಿಕ್ಕೆ ರೂಮ್ ವ್ಯವಸ್ಥೆ ಮಾಡೋ ಅಂತ ಹೇಳಿದ್ರು. ನಾನು ಹೇಳಿದೆ ಬೇಡ, ಸರಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಮನೆಗೆ ಕರ್ಕೊಂಡು ಹೋದೆ. ಎಲ್ಲರೂ ಊಟ ಹಾಕಿದೆ, ಅಂದರೆ ಮಾರನೆಯಿಂದ ಬರಬೇಕಿತ್ತು ಸ್ಟೇಟ್ಮೆಂಟ್ ಎಲ್ಲ ರೆಡಿ ಮಾಡಲಿಕ್ಕೆ. ಕರ್ಕೊಂಡು ಹೋದೆ. ತಿರ್ಗಾ ಮನೆಯಿಂದ ನಾನು ಕರ್ಕೊಂಡು ತಿರ್ಗಾ ಅಲ್ಲಿಂದ ಅವನೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮುಖಾಂತರ ಬಿಟ್ಟೆ. ನಾನು ಬಸ್ ಸ್ಟ್ಯಾಂಡಿಗೆ ಬಿಟ್ಟೆ ನಾವು. ಹೌದು, ಅಲ್ಲಿಂದ ಅವನ್ನ ಬಸ್ ಹತ್ತಿಸಿ ಕಳಿಸಿದೆ ಸರ್. 2 ಸಾರಿ ಬಂದಿದ್ದ, 3ನೇ ಸಾರಿ ಬಂದ. 3ನೇ ಸಾರಿ ಬರುವಾಗ ಕಟ್ಟಿಡ್ಕೊಂಡು ಬಂದಿದ್ದ. ಅದರ ಫೋಟೋ ಏನೋ ಬೇಕಂತ ಹೇಳಿದ್ರು ಯಾರಿಗೆ, ವಕೀಲರಿಗೆ. ತೆಗೆದ ಫೋಟೋ ಕಳಿಸಿದ ಡೆಲ್ಲಿಗೆ ಸರ್ವೋಚ್ಚ ನ್ಯಾಯ ಕೊಡ್ಲಿಕ್ಕೋಸ್ಕರ. ಅವ್ರಿಗೆ ಕಳಿಸಿ ಆ ನಂತರ ಅಲ್ಲಿಂದಲೇ ಹಂಗೆ ಡೆಲ್ಲಿಗೆ ಹೋಗಿದ್ದೀವಿ. ಡೆಲ್ಲಿಗೆ ಹೋಗಿ ಈ ಮೆಟೀರಿಯಲ್ ಇಟ್ಕೊಂಡು ಹೋದೆ. ಅಲ್ಲಿ ಒಂದು ದೇವಸ್ಥಾನ ಇಟ್ಟಿದ್ದೆ. ಆಮೇಲೆ ತಿರ್ಗಿ ಒಟ್ಟಿಗೆ ಬಂದೆ. ತಿರ್ಗಾ SP ಹತ್ರ, ಮಂಗಳೂರು SP ಹತ್ರ ದೂರ ದಾಖಲು ಮಾಡಬೇಕಿತ್ತು. ಆ ಟೈಮಲ್ಲಿ ತಿರ್ಗಾ ನಾನು ಹೋಗಿ ಆ ಮೆಟೀರಿಯಲ್ ಇಟ್ಕೊಂಡು ಬಂದು ಮಂಗಳೂರು ಇಲ್ಲಿಗೆ ಮಹೇಶನಿಗೆ ಕೊಟ್ಟಿರೋದು ಹೌದು. ಇನ್ನೇ ಡೌಟ್ ಇದೆ ಸರ್ ಕೇಳಿ. ಅಲ್ಲ ಜಯಂತ್ ಟಿ ಅವರೇ, ನೀವು ಒಂದು ಸ್ಟ್ರೆಚ್ ಅಲ್ಲೆಲ್ಲ ಹೇಳಿದಿರಿ. ಈಗ ಆತ ನಿಮ್ಮನ್ನ ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾನೆ ಅಂತ ಮಟ್ಟಣ್ಣನವ್ರು ನಿಮ್ಗೆ ಫೋನ್ ಮಾಡಿ ಹೇಳಿದ್ರು. ಆತನನ್ನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಭೇಟಿ ಮಾಡಿದ್ರಿ. ಹೌದು. ಓಕೆ, ಅಲ್ಲಿಂದ ಡೈರೆಕ್ಟ್ ನಿಮ್ಮ ಮನೆಗೆ ಕರ್ಕೊಂಡ್ ಬಂದ್ರಿ, ಮಲ್ಲಸಂದ್ರದ ಮನೆಗೆ. ಹೌದು, ಡೈರೆಕ್ಟ್ ಮನೆಗೆ ಕರ್ಕೊಂಡು ಬಂದಿಲ್ಲ, ವಕೀಲ ಹತ್ರ ಕರ್ಕೊಂಡು ಹೋಗಿ ಅಲ್ಲಿದ್ದು ಸಾಯಂಕಾಲ ಉಳ್ಳಿಕ್ಕೋಸ್ಕರ ನಿಲ್ಲಿಕ್ಕೋಸ್ಕರ ಮನೆ ಮಾಡೋ ಅಂತ, ಬಾಡಿಗೆ ಮನೆ ಮಾಡೋ ಅಂತ ಹೇಳಿದ್ರು. ನಾನು ಹೇಳಿದೆ ಬೇಡ, ನಾನು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿರೋದು ಹೌದು. ಓಕೆ, ಈಗ ನಿಮ್ಮ ಮನೆಯಲ್ಲಿ ಮಲ್ಲಸಂದ್ರದ ನಿವಾಸದಲ್ಲಿ SIT ಅಧಿಕಾರಿಗಳು ಬಂದಿದ್ದಾರೆ. ದೂರದ ಯಾರು ಮಾಸ್ಕ್ ಮ್ಯಾನ್ ಇದ್ದಾರೆ, ಅವ್ರನ್ನೂ ಕೂಡ ಕರ್ಕೊಂಡ್ ಬಂದಿದ್ದಾರೆ. ನಿಮ್ಮ ಪತ್ನಿ ಹತ್ರ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗ ಎಲ್ಲಾ ಪ್ರಶ್ನೆಗಳನ್ನು ಅವ್ರನ್ನ ಕೇಳಲಾಗ್ತಾ ಇದೆ. ಈಗ 100% ಕೇಳ್ಬೋದು. ನಾನೇ ಹೇಳ್ತೀನಿ, ನಾನು ಇವತ್ತಲ್ಲ ಮೊನ್ನೆನೇ ಹೇಳ್ತೀನಿ. ನೋಡಿ, ಮಾಧ್ಯಮವರು ಈ ತರ ಎಲ್ಲ ಒಂದಷ್ಟು ಮಾಹಿತಿ ಹಂಚ್ತಾ ಇದ್ದಾರೆ. ಯಾವ್ದು ಬಂದರೂ ಸತ್ಯ ಹೇಳು ಅಂತ ಹೇಳಿದೀನಿ, ಸುಳ್ಳು ಹೇಳ್ಬಾರ್ದು ಅಂತ ಹೇಳಿದೀನಿ. ಏನಿದ್ರು ಸತ್ಯ, ಅವು ಬಂದಿರೋದು ಹೌದು, ನಿಂತಿರೋ ಹೌದು. ಏನೇ ಕೇಳಿದ್ರು ಹೇಳಿ ಅಂತ ಹೇಳಿದೀನಿ. ಮನೆಯವರ ಮಕ್ಕಳಿದ್ದಾರೆ ಇಬ್ರು, ಅವ್ರ ಹತ್ರನೂ ಕೇಳಿ, ಸತ್ಯ ಬರಲಿ. ಓಕೆ, ಈಗ ಜಯಂತ್ ಅವರೇ, ನಿಮಗೂ ಕೂಡ ಗೊತ್ತಿರೋ ತರ ಇದು ಬಹಳ ಸೆನ್ಸೇಷನ್ ಸುದ್ದಿ. ಇದು ಇಡೀ ರಾಜ್ಯದ ಜನತೆ ಕುತೂಹಲ ಇದೆ. ಈಗ ಯಾರು ಚೆನ್ನಯ್ಯ ಇದ್ದಾನೆ, ಆತ SIT ಅಧಿಕಾರಿಗಳ ಮುಂದೆ ಬುರುಡೆನ ತೆಗೆದುಕೊಂಡು ಹೋಗಿದ್ದಾನೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. SIT ಅಧಿಕಾರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿಮ್ಮನ್ನ ಭೇಟಿ ಮಾಡಕ್ ಬಂದಾಗ ಆತ ತಂದಂತ ವಸ್ತುಗಳಾದ್ರೂ ಯಾವ್ದು ಅವತ್ತು ಕೂಡ ಆತ ಬುರುಡೆ ಇಟ್ಕೊಂಡು ಬಂದಿದ್ದ ಕೈನಲ್ಲಿ ಹೇಗೆ? ಹೌದು, ಲಾಸ್ಟ್ ಟೈಮ್ ಡೆಲ್ಲಿ ಹೋಗ ತಂದಿದ್ದ ಬುರುಡೆಯನ್ನ. ಹೌದು, ಏನಂತ ಹೇಳ್ದ ಆ ಬುರುಡೆ ನೋಡಿ? ಸರ್, ನನ್ ತಪ್ಪು. ಅವ ತಕೊಂಡು ಬಂದ ಒಟ್ಟಿಗೆ ಮತ್ತೆ ಅವ್ನು ಡೆಲ್ಲಿ ತಗೊಂಡು ಹೋಗಿರೋದು ನನ್ನ ತಪ್ಪು. ಅಲ್ಲೇ ತಿರ್ಗಾ ತಂದಿರೋದು ನನ್ನ ತಪ್ಪು. ಆದ್ರೆ ಇಷ್ಟೊಂದು ಈ ಒಂದು ವಿಷಯದಲ್ಲಿ ಈ ತರ ಆಗ್ತಾ ಗೊತ್ತಿರಲ್ಲ. ನಾವೆನಿಸ್ತೀವಿ ಅಲ್ಲಿ ತಗೊಂಡೋಗಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟು ಅಲ್ಲಿ ಬರ್ಲಿಕ್ಕೇನ ಅಂತ ನಾನು ಎನಿಸಿದೆ. ಆದ್ರೆ ಈ ತರ ಆಗಿರಲ್ಲ ಅಲ್ಲಿ. ನಾನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಪಕ್ಕ ನಿಂತು ಸೆಲ್ಫಿ ಫೋಟೋ ಇದೆ, ಅದು ಬೇಕಾದ್ರೆ ಕಳ್ಸಿಕೊಡ್ತೀನಿ ನಿಮಗೆ. ನಾನು ಸುಳ್ಳು ಹೇಳೋದಾದ್ರೆ. ಜಯಂತ್ ಅವರೇ, ಹೇಳಿ. ಜಯಂತ್ ಅವರೇ, ತಾವು ಕೂಡ ಸಮಾಜದಲ್ಲಿ ಇದಿರಿ, ತಾವು ಕೂಡ ವಿದ್ಯಾವಂತರಿದ್ದೀರಿ. ಒಬ್ಬ ವ್ಯಕ್ತಿ ಏಕಾಏಕಿ ಬುರುಡೆನ ತೆಗೆದುಕೊಂಡು ಬರ್ತಾನೆ ಅಂತ ಹೇಳಿದ್ರೆ ನೀವು ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ಲಿಲ್ವಾ? ಯಾವ್ದು ಈ ಬುರುಡೆ ಅಂತ ಪ್ರಶ್ನೆ ಮಾಡ್ಲಿಲ್ವಾ? ಗಿರೀಶ್ ಮಟ್ಟಣ್ಣನವ್ರು ಹೇಳಿದ ತಕ್ಷಣನೇ ಒಬ್ಬ ವ್ಯಕ್ತಿಯನ್ನ ನೀವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಭೇಟಿ ಮಾಡ್ತೀರಿ, ಆತ ಬುರುಡೆಯೊಂದಿಗೆ ಬರ್ತಾನೆ ನಿಮ್ಮ ಹತ್ರ ಭೇಟಿ ಮಾಡ್ಲಿಕ್ಕೆ. ಸಹಜವಾಗಿ ಕುತೂಹಲ ಹುಟ್ಟಬೇಕಲ್ವಾ ನಿಮ್ಗೆ? ಯಾವ್ದು ಈ ಬುರುಡೆ, ಏನ್ ಹೇಳ್ತಾನೆ ಈ ವ್ಯಕ್ತಿ ಅಂತ? ನಾನು ಹೇಳಿದಿನಲ್ಲ ಸರ್, ನಂದು ಒಂದು ಇದು ಕೆಲಸ ಮಾತಾಡಿ ಅಂದ್ರೆ SKDRDP ಬಡ್ಡಿ ದಂಧೆ ವಿಷಯದಲ್ಲಿ. ಅದು ಬೇಕಾದ್ರೆ ಇವಾಗ SIT ಆಫೀಸರ್ಗೆ ನೋಡ್ಬೋದು ಎಷ್ಟು ಇದು ರೆಡಿ ಮಾಡಿ ಇಟ್ಟಿದೆ ಅಂತ. RTಯಲ್ಲಿ ರಿಪೋರ್ಟ್ ಇದು ಒಂದರ ಮೇಲೆ ಕಂಪ್ಲೇಂಟ್ ಮಾಡಿ, ಅದು ನಂದು ಪೊಸಿಷನ್ ಇತ್ತು. ಆ ಪೊಸಿಷನ್ ನಂದು. ಇವಾಗ ಈ ರೀತಿಯಲ್ಲಿ ಕೇಸದ ವಿಷಯ ಎಲ್ಲ ಆಗುವಾಗ ಅದನ್ನು ಗಿರೀಶ್ ಸರ್ ಮಾಡ್ತಾ ಇದ್ರು, ಅದು ಅವರು ಹ್ಯಾಂಡ್ ಓವರ್ ಮಾಡ್ತಾ ಇದ್ರು. ಏನ್ ಹೆಲ್ಪ್ ಬೇಕು ನನಗೆ ಹೋಗಿ ಅಂತ ಹೇಳಿ ಹೋಗ್ತೀನಿ, ಬರೋಂತ ಬರ್ತಾ ಇದ್ದೆ. ಆ ಕೆಲಸ ಮಾಡಿದ್ದೀನಿ ಸರ್ ನಾನು. ಅಲ್ಲ ಜಯಂತ್ ಅವರೇ, ಮೊದಲೇ ಬಾರಿಗೆ ಒಬ್ಬ ವ್ಯಕ್ತಿಯನ್ನ ತಾವು ಭೇಟಿ ಮಾಡ್ತೀರಿ, ಮಟ್ಟಣ್ಣನವರು ಹೇಳಿದ್ದಾರೆ ಅಂತ. ಆತ ಬುರುಡೆ ಜೊತೆ ಬರ್ತಾನೆ. ಸಹಜವಾಗಿಯೇ ಆತನನ್ನ ಮೊದಲನೇ ಭೇಟಿಯಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಂಬಿ ಆತನ ಜೊತೆ ದೆಹಲಿಗೆ ಹೋಗೋದು, ಬುರುಡೆನ ತಗೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ತಗೊಂಡೋಗಿ ಒಪ್ಸೋಣ ಅಂತ ಪ್ಲಾನ್ ಮಾಡೋದು, ತಾವೊಬ್ರು ವಿದ್ಯಾವಂತರಾಗಿ ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಇದನ್ನ ಒಪ್ಕೋತೀರಿ ಈಗ? ಯಾಕೆಂತ ಹೇಳಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರಿ ನೀವೀಗ. ಎಲ್ಲ ಒಂದು ವಿಷಯ ಹೇಳ್ತೀನಿ ಸರ್, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ಅದರ ಒಂದು ಪ್ರಕರಣ ಏನೋ ಫೈಲ್ ಅನ್ನು ರೆಡಿ ಮಾಡಬೇಕಾದ್ರೆ ಸಣ್ಣ ವಿಷಯ ಅಲ್ಲವಲ್ಲ ಸರ್, ಇದು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕಿರೋದು, ತಗೊಂಡು ಹೋಗ್ಬೇಕಾದ್ದು ಅಂತ ಹೇಳುವಾಗ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತಲ್ಲ. ಅದಕ್ಕೆ ಅದರ ವಿಷಯದಲ್ಲಿ ಹೇಳ್ತಾ ಇರುವಾಗ ಆ ವ್ಯಾಲ್ಯೂ ಮುಖಾಂತರ ನಿಂತಿದ್ದೀವಿ. ಸೊ ಬೇರೆ ಯಾರಿಗೋ ಕೊಡ್ಲಿಕ್ಕೆ ಏನಾದರೂ ಆದರೆ ಓಕೆ ನಮಗೆ ಹೇಳ್ಬೋದು. ಆದರೆ ಇಲ್ಲಿಂದ ಇಲ್ಲಿ ಆಗಲ್ಲ. ದೊಡ್ಡ ಸ್ವಾಮೀಜಿಯವರಿಗೆ ಮಾತಾಡಿದೀವಿ, ಅವರ ಪ್ರಕಾರವಾಗಿ ಇನ್ನೂ ವಕೀಲನೆಲ್ಲ ಮೀಟ್ ಮಾಡಿ ಅದರ ಪ್ರಕಾರವಾಗಿ ನಾವು ಇದನ್ನ ತಗೊಂಡು ಹೋಗ್ಬೇಕಂತ ಹೇಳುವಾಗ ಅದೊಂದು ಲೆವೆಲ್ಗೆ ಇತ್ತಲ್ಲ ಸರ್, ಒಂದು ಪ್ರಕಾಶೇ ಗಂಭೀರವಾಗಿದೆ ಅಲ್ಲ. ಯಾರು ಸ್ವಾಮೀಜಿ? ಯಾರು ಮಧ್ಯದಲ್ಲಿ ಒಂದು ಸ್ವಾಮೀಜಿ ಅಂತ ಹೆಸರು ಹೇಳಿದ್ರಿ, ದೊಡ್ಡ ಸ್ವಾಮೀಜಿ ಅಂತ. ಇವಾಗ ಯಾರೆಲ್ಲ ಮೀಟ್ ಮಾಡಿದ್ರೆ ಅವರು ಇವಾಗ ಹೇಳ್ಬೇಕು, ಅವ್ರು ಹೇಳ್ತಾರೆ ಇವತ್ತು ನಾಳೆಗೆ ಹೇಳ್ಬೋದು. ಓಕೆ ಜಯಂತ್ ಅವರೇ, ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ
ನೀವು ಚಿನ್ನಯ್ಯ ಆಲಿಯಾಸ್ ಚೆನ್ನನ್ನ ಭೇಟಿ ಮಾಡಿದಾಗ ಆತನ ಕೈನಲ್ಲಿ ಬುರುಡೆ ಇತ್ತು, ವಕೀಲರ ಹತ್ರ ಹೋದ್ರಿ, ವಕೀಲರ ಮನೆಯಲ್ಲಿ ಆದಂತ ಮಾತುಕತೆಯ ಒಂದಿಷ್ಟು ವಿವರಣೆ ಹೇಳಿ ನೋಡೋಣ ಹಾಗಾದ್ರೆ. ಸರ್ ಸರ್ ನಮ್ಮ ಕೆಲಸ ಏನು, ಕರ್ಕೊಂಡು ಬನ್ನಿ ಅಂತ ಕರ್ಕೊಂಡು ಬಂದೇ ಬಿಟ್ಟೆ. ಆ ವಿಷಯವನ್ನು ಯಾವುದನ್ನು ನಾನು ಮಾತಾಡಲಿಕ್ಕೆ ಹೋದವಲ್ಲ. ಹಾಗಾದ್ರೆ ಇವಾಗ ಚಿನ್ನಯ್ಯ ಹೇಗೆ ಪಾತ್ರಧಾರಿನೋ ನೀವು ಹಾಗೆ ಪಾತ್ರಧಾರಿ ಅಂತ ಹೇಳಿದ್ರೆ ಏನು ಸರ್ ಅರ್ಥ? ಅಲ್ಲ, ಇವಾಗ ಚಿನ್ನಯ್ಯ ಹೇಳ್ತದನಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಫಂಡಿಂಗ್ ಒಂದು ಲೇಡಿ ಮಾಡಿದ್ರು. ಚಿನ್ನಯ್ಯನಿಗೆ ಎಲ್ಲ ಗೊತ್ತು, ಚಿನ್ನಯ್ಯ ಎಲ್ಲ ಗೊತ್ತು ಅವನಿಗೆ. ಅವ ಏನಕ್ಕೆ ಈ ತರ ಮಾಡೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಅವನಿಗೆ ಎಲ್ಲ ಗೊತ್ತಿರೋ ವಿಷಯನೇ. ಅವ ಇಲ್ಲಿ ಅಲ್ಲಿ ಇದ್ದವನೇ, ಊತ ಹಾಕಿದವನು ಅವನು. ಹಾಗಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದ್ ಕಡೆ 100 ಶವ, ಇನ್ನೊಂದ್ ಕಡೆ 1000 ಶವ ಅಂತೆಲ್ಲ ಹೇಳ್ತಾನೆ. ಹಾಗಾದ್ರೆ ಇದು 100 1000 ತಮ್ಮ ಹತ್ರ ಬಂದಾಗ ಹೇಳಿದ್ದೇನು? 100% ಇದು ಕರೆಕ್ಟ್. ಅದು ನಾನೊಂದು ಫಸ್ಟಿಗೆ ಬರುವಾಗಲೇ ಒಂದು ವಿಡಿಯೋ ಮಾಡಿಸಿದೆ. ನಾನು ಇಲ್ಲಂತ ಹೇಳಲ್ಲ, ನಾನು ಮನೆಗೆ ಬರುವಾಗ ಏನು ವಿಷಯ ಅಂತ ಗೊತ್ತಾಗಬೇಕಂತ ಮನೆಗೆ ಬಂದು ವಿಡಿಯೋ ಮಾಡಿಸಿ, ಆಮೇಲೆ ಆ ವಿಡಿಯೋ ಟೋಟಲ್ ಡಿಲೀಟ್ ಮಾಡಿದೆ ನಾನು. ಯಾತಕ್ಕೋಸ್ಕರ ಡಿಲೀಟ್ ಮಾಡೋದು? ಮುಂದಕ್ಕೆ ಸಾಕ್ಷ್ಯ ಬೇಕಲ್ಲ ಅದು. ಇಲ್ಲ, ಮತ್ತೆ ನಾವು ಹೇಳಿದ್ರು ನಾವೆಲ್ಲ ವಿಡಿಯೋ ಎಲ್ಲ ಮಾಡಿಟ್ಟಿದ್ವಿ ಮುಂಚೆ. ನೀವು 1-2 ವರ್ಷ ಹಿಂದೆ ಬರುವಾಗಲೇ ಎಲ್ಲ ವಿಡಿಯೋ ಮಾಡಿಟ್ಟಿದ್ದಲ್ಲ. ಆಯ್ತು ಸರ್, ಎಲ್ಲ ಮುಗಿಸ್ಬಿಟ್ಟೆ. ನನ್ನ ಮೊಬೈಲ್ ಯಾವ್ದು ಇರಬಾರ್ದು ಅಂತೇಳಿ ಅವನು ಯಾವ್ದು ಇಟ್ಕೊಂಡಿಲ್ಲ ನಾನು. 2 ವರ್ಷದ ಹಳೆ ವಿಡಿಯೋ. ಹೌದು, 2 ವರ್ಷ ಹಿಂದೆ ಅವ ಬರುವಾಗಲೇ ಮಹೇಶ್ ಮನೆಗೆ ಬಂದು ಅವನ ಹೆಂಡತಿ ಬಂದು ಮಾತಾಡೋದೇ ವಿಡಿಯೋ ಇದೆ. ಹಾಗಾದ್ರೆ ಎಷ್ಟು ವರ್ಷ ಸ್ನೇಹ ಅಂದ್ರೆ ಪರಿಚಯ ನಿಮ್ಗೆ ಮತ್ತೆ ಚೆನ್ನನ್ಗೆ? ನನಗಿರೋದು ಏಪ್ರಿಲ್ ತಿಂಗಳಿಂದ ಮಾತ್ರ ನನಗೆ ಪರಿಚಯ ಇರೋದು. ಯಾವ ಏಪ್ರಿಲ್ ತಿಂಗಳು? 2025 ಏಪ್ರಿಲ್. ಹೌದು, ನಾನು ಮೊಬೈಲ್ ತೆಗೆದು ನೋಡ್ಬೋದು. ಯಾವತ್ತ ಡೆಲ್ಲಿ ಹೋಗ್ಲಿಕ್ಕಲ್ಲ, 2025 ನಂದು ಗಾಡಿ ಒಂದು ರಿಪೇರಿ ಆಗಿದೆ. ಅವನ್ನ ಕರ್ಕೊಂಡು ಬರ್ಲಿಕ್ಕೆ ಅವತ್ತು ಗಾಡಿ ರಿಪೇರಿ ಆಗಿದೆ. ಆ ಗಾಡಿ ರಿಪೇರಿ ಆದ ಅವತ್ತು ಮಾತಾಡೋ ರೆಕಾರ್ಡ್ ನೋಡಿದೆ. ಆವತ್ತಿಂದ ಮುಂದೆ ನಾನು ತೆಗೆದು ನೋಡಿದೆ ಯಾವತ್ತು ಪರಿಚಯ ಆಗಿರೋಂತ. ನೋಡಿ ಏಪ್ರಿಲ್ ತಿಂಗಳು. ಓಕೆ, ಈಗ ಚೆನ್ನಯ್ಯ ನಿಮ್ಮನ್ನ ಬಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಭೇಟಿ ಮಾಡ್ತಾರೆ ಅಂತ ಹೇಳಿದಾಗ ಗಿರೀಶ್ ಮಟ್ಟಣ್ಣನವರು ದೂರವಾಣಿ ಕರೆನಲ್ಲಿ ನಿಮ್ಗೆ ಏನೆಲ್ಲ ಸಲಹೆ ಸೂಚನೆಯನ್ನ ಕೊಟ್ಟರು? ಅಲ್ಲ, ಸಲಹೆ ಸೂಚನೆ ಅಲ್ಲ, ಅವನು ಕರ್ಕೊಂಡು ಬನ್ನಿ ವಕೀಲ ಹತ್ರ ಬಿಡಿ ಅಂತ ಹೇಳಿದ್ರು. ಅದಲ್ಲ, ಬೇರೆ ಯಾವ್ದು ಸಲಹೆ ಸೂಚನೆ ಅಂತ ಏನು ಯಾವ್ದು ಕೊಟ್ಟಿಲ್ಲ. ಆತ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಂದಾಗಲೇ ಅವನ ಕೈಯಲ್ಲಿ ಬುರುಡೆ ಇತ್ತು? ಹೌದಿಲ್ಲ, ಅದು ಎರಡನೇ ಡೆಲ್ಲಿ ಬರುವಾಗ ತಂದಿರೋದವ. ಹೇಗೆ ತಂದಿದ್ರಂತೆ, ಎಲ್ಲಿಂದ ತಂದಿದ್ರಂತೆ, ನೀವು ಅದನ್ನ ಕೇಳಲಿಲ್ವಾ? ಅದೆಲ್ಲ ನಾವು ಕೇಳಲಿಕ್ಕೆ ಹೋಗಿಲ್ಲ ಸರ್. ತಂದಿದ್ದ, ಫೋಟೋ ತೆಗೆದು ಕಳಿಸ್ಬೇಕಂತ ಹೇಳಿ ಫೋಟೋ ತೆಗೆದು ಕಳಿಸಿದೆ. ಆವಾಗ ಈ ತರ ಇದೆ ಅಂತ ಗೊತ್ತು. ಅದರ ಮಣ್ಣು ಇತ್ತು, ಮತ್ತೆ ಯಾವುದೋ ಪ್ಲಾಸ್ಟಿಕ್ ಇತ್ತು, ಎಲ್ಲ ಇತ್ತು. ಅದನ್ನ ನೀವೇ ಟೆಸ್ಟ್ ಮಾಡ್ಬೋದಲ್ಲ. ಅದನ್ನ ಟೆಸ್ಟ್ ಮಾಡಿದ್ರೆ ಎಲ್ಲಿಂದ ತಂದ ಅವನೇ ಹೇಳ್ಬೇಕಲ್ಲ ಅವಾಗ. ಹೌದಲ್ಲ ಸರ್? ಮಣ್ಣೆಲ್ಲಿಂದ ಇತ್ತು, ಮಣ್ಣೆಲ್ಲಿ ತಂದಿರೋದು ಎಲ್ಲ ಸತ್ಯ ಹೊರ ಬರ್ಬೇಕಲ್ಲ ಸರ್. ಈಗ ಜಯಂತ್ ಅವ್ರೇ ಹೇಳ್ತಾರೋ ಪ್ರಕಾರ ಚೆನ್ನನ್ಗೆ ಎಲ್ಲಾ ವಿಷಯ ಗೊತ್ತು, ಚೆನ್ನ ಇವಾಗೇನೋ ಉಲ್ಟಾ ಹೊಡಿತಾ ಇದ್ದಾನೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಬಟ್ ಚೆನ್ನನ್ಗೆ ಏನು ವಿಷಯ ಗೊತ್ತಿತ್ತು ಅದು ಚೆನ್ನನನ್ನ ವಕೀಲರಿಗೆ ಭೇಟಿ ಮಾಡಿಸಿದಂತ ಜಯಂತ್ ಅವ್ರಿಗೂ ಗೊತ್ತಿರಬೇಕು, ಚೆನ್ನ ಬರ್ತಾನೆ ಅಂತ ಹೇಳಿದಂತ ಗಿರೀಶ್ ಮಟ್ಟಣ್ಣನವ್ರಿಗೂ ಗೊತ್ತಿರಬೇಕು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೂ ಗೊತ್ತಿರಬೇಕು. ಗೊತ್ತಿದೆ ಅಲ್ಲ, ಅದಕ್ಕೆ ತಾನೇ 1 ವರ್ಷ ಹಿಂದೆನೆ ಸ್ವಾಮೀಜಿ ಹತ್ರ ಭೇಟಿ ಮಾಡಿದೆ ಅಂತ ಹೇಳಿದಿನಲ್ಲ. ಅದೇ ಯಾವ ಸ್ವಾಮೀಜಿ? ಅಲ್ಲ, ಅದು ಸ್ವಾಮೀಜಿ ಅವರೇ ಹೇಳಿ ಸರ್. ಅದ್ರ ತಾನೇ ಇದೆಲ್ಲ ಗೊತ್ತಿದ್ದು ತಾನೇ ಸ್ವಾಮೀಜಿ ಹತ್ರ ಹೋಗಿರೋದು. ಅವರು ಸ್ವಾಮೀಜಿ ಹತ್ರ ಹೋಗ್ಬೇಕಾದ್ರೆ ಎಲ್ಲ ಗೊತ್ತಿದ್ದು ತಾನೇ ಹೋಗಿರೋದು. ಸ್ವಾಮೀಜಿ ಹತ್ರ ಹೋಗಿ ಷಡ್ಯಂತ್ರಕ್ಕೋಸ್ಕರ ನೋಡಿ. ಧರ್ಮಸ್ಥಳ ಹಿಂದೂಗಳ ಪವಿತ್ರ ಕ್ಷೇತ್ರ. ಧರ್ಮಸ್ಥಳದಲ್ಲಿ ಈ ತರ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂದ್ರೆ ಇದು ಇವತ್ತಲ್ಲ ನಾಳೆ ಇಡೀ ರಾಜ್ಯದಲ್ಲೇ ದೊಡ್ಡ ಸೆನ್ಸೇಷನಲ್ ಸುದ್ದಿ ಆಗುತ್ತೆ ಅನ್ನೋದು ತಮಗೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ತಾವು ಕೂಡ ಸಾಕ್ಷಿಗಳನ್ನ ಇಟ್ಕೊಂಡಿರ್ತೀರಿ, ಅದರ ಪೂರ್ವಾಪರ ಯೋಚನೆಯನ್ನ ಖಂಡಿತ ಮಾಡಿರ್ತೀರಿ ಜಯಂತ್ ಅವರೇ. ಯಾರೋ ತಮಗೂ ಕೂಡ ಇದರ ಪೂರ್ವಾಪರ ನಾಳೆ ಏನೆಲ್ಲ ಆಗಬಹುದು ಅನ್ನೋ ಒಂದು ಆಲೋಚನೆ ಅಂತೂ ಇರುತ್ತೆ, ದೂರಾಲೋಚನೆ ಅಂತೂ ಖಂಡಿತ ಇರುತ್ತೆ ಸರ್. ಒಂದೇ ವಿಷಯ, ಯಾರು ಅತ್ಯಾಚಾರ, ಯಾರು ಕೊಲೆಗಡಕರು ಅವರಿಗೆ ಶಿಕ್ಷೆ ಆಗ್ಲೇಬೇಕು ಸರ್, ಅದೇನೇ ಬರಲಿ. ನಾವು ಯಾವುದು ದೇವಸ್ಥಾನ ವಿರುದ್ಧ ಇನ್ನೊಬ್ಬ ವ್ಯಕ್ತಿ ವಿರುದ್ಧ ಅಲ್ಲ. ಯಾರು ಅತ್ಯಾಚಾರಿ ಕೊಲೆಗಡಕಿದ ಅವರ ವಿರುದ್ಧನೇ ಶಿಕ್ಷೆ ಆಗಲೇಬೇಕು. ಈಗಾಗಲೇ ನಿಮಗೆ ನೋಡ್ತಾ ಇರ್ಬೋದು, ಅಲ್ಲಿ ಒಂದೇ ದಿನಕ್ಕೆ ಅಪ್ಪ ಮಗಳು 13ರಿಂದ 15, ನಾನೇ RTI ತೆಗೆದಿದ್ದು ಅಪ್ಪ ಅಮ್ಮ ಮಗಳು ಇಬ್ಬರದು. ಆದ್ರೆ ಒಂದೇ ದಿನಕ್ಕೆ ಅವತ್ತೇ ಊತ ಹಾಕಿರೋದು. ಏನು ಸರ್ ಅದು? UDR ಹಾಕಿರೋದು, ಲಾಡ್ಜಲ್ಲಿ ಸಿಕ್ಕಿರೋದು. ಏನು ಸರ್ ಇದು? ಎಷ್ಟು ಬೇಕು ಸರ್ ಈ ತರ? ಅದಕ್ಕೆ ಅದು ಏನೋ ಅಲ್ವಾ, 1994 2025 ತನಕ 2280 ಏನ ಇದೇ ತರ ಮಾಡಿದ್ದಾರೆ. UDR ಆಗಿದೆ. ತಿರ್ಗಾ ಯಾರೋ ಉಗ್ರಪ್ಪ ಅವರೊಂದು ವರದಿಯಲ್ಲಿದೆ 3 ದಿನಕ್ಕೆ 1 ಅಸಹಜ ಸಾವಂತ ಕೊಟ್ಟು. ಇದೇನು ಲೆಕ್ಕ ಇಲ್ವಾ ಸರ್? ಹಂಗಾದ್ರೆ ಇದೇನು ಲೆಕ್ಕ ಇಲ್ವಾ ಸರ್? SIT ತನಿಖೆ ಆಗ್ಲಿ ಸರ್, ಸತ್ಯ ಹೊರಗೆ ಬರಲಿ ಸರ್. ಅದು ಆಯ್ತು, SIT ತನಿಖೆ ಆಗ್ಲಿ. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಇವರೆಲ್ಲರೂ ಕೂಡ ವಿಷಯ ಗೊತ್ತಿದೆ. ಅದು ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಆಚೆ ಬರುತ್ತೆ ಅಂತ ಹೇಳ್ತಾರೆ. ಇದು ಒಂದ್ ಕಡೆ ಸತ್ಯ. ನಾನು ಮಾಧ್ಯಮ ಮಿತ್ರರಿಗೆ ಒಂದು ಕಡೆಯಿಂದ ಒಂದು ವಿನಂತಿ ಮಾಡೋದು ಏನಂತ ಹೇಳಿದ್ರೆ, ಸತ್ಯ ಮೇಲೆ ಕಲ್ಲೆತ್ತಿ ಬಂಡೆ ಇದೆ, ಆ ಬಂಡೆ ಮೇಲೆ ಯಾರು ನಿಲ್ಬೇಡಿ. ಬಂಡೆ ಬದಿಯಲ್ಲಿ ನಿಂತ್ಬಿಟ್ಟು ಹೇಳಿ ಈ ತರ ತಳ್ಳೋಣ, ಈ ತರ ಇದು ಸತ್ಯ ಹೊರ ಅಂತ ಹೇಳಿ ಅಷ್ಟೇ. ನಾನೆಲ್ಲ ವಿನಂತಿ ಮಾಡೋದು ಅಷ್ಟೇ, ಬೇರೆ ಏನು ಕೇಳಲ್ಲ.
ಇವಾಗ ಈ ಒಂದು ವಿಷಯದಲ್ಲಿ ನಾನು ಇವಾಗ ಬೆಂಗಳೂರಿಂದ ಡೆಲ್ಲಿಯಿಂದ ಮಹೇಶನ ಮನೆ ತಂದಿರೋದಕ್ಕೆ ಅದಕ್ಕೆ ಕಾನೂನು ಪ್ರಕಾರ ಏನೇ ಶಿಕ್ಷೆ ಕೊಟ್ಟಲು ನಾನು ಸಂತೋಷ ಸ್ವೀಕರಿಸ್ತೀನಿ. ಯಾವುದೇ ಕಾರಣ ಓಡಿ ಹೋಗೋದು ಇಲ್ಲ. ಓಕೆ ಜಯಂತ್ ಟಿ ಅವರ ನನ್ನ ಕಡೆ ಪ್ರಶ್ನೆ ನಿಮ್ಗೆ. ಈಗ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಕೂಡ SITಗೆ ವರ್ಗಾವಣೆ ಆಗಿತ್ತು. ಸುಜಾತಾ ಭಟ್ ಬಂದ್ರು, ತಮಗೂ ಕೂಡ ಗೊತ್ತಿರುತ್ತೆ. ಈಗ ಸುಜಾತಾ ಭಟ್ ನನ್ನ ಇದರಿಂದ ಮುಕ್ತಿಗೊಳಿಸ್ಬಿಡ್ರಪ್ಪ, ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ, ನಾನು ಹೇಳಿರೋದೆಲ್ಲ ಸುಳ್ಳು, ಇದೊಂದು ಕಾಲ್ಪನಿಕ ಕತೆ ಅಂತ ಹೇಳಿದ್ದಾರೆ. ಇದಕ್ಕೇನ್ ರಿಯಾಕ್ಟ್ ಮಾಡ್ತೀರಿ ತಾವು? ಸರ್ ಅದು ಏನಾದ್ರು ಆತರ ಹೇಳುವಂತ ದಾಖಲಿದೆ ಸರ್? ಅವ್ರು SIT ಅಧಿಕಾರಿಗಳ ಮುಂದೆ ಹೇಳಿದಾರಂತಲ್ಲ? ಅಲ್ಲ SIT ಅವರು ಹೇಳಿದಾರಾ ಸುಜಾತ ಅವರು ಹೇಳಿದಾರಾ? ಮಾಧ್ಯಮದ ಮುಂದೆ ಅವರೇ ಹೇಳ್ತಾ ಇದ್ರು ನನಗೆ ಈ ಪ್ರಕರಣದಿಂದ ಮುಕ್ತಿ ಮಾಡ್ಬಿಡಿ, ಮುಕ್ತಿಗೊಳಿಸಿ ನನ್ಗೆ ಅಂತ. ಎಲ್ಲಿ ಹೇಳ ಒಂದು ಸ್ಟೇಟ್ಮೆಂಟು ಇವಾಗ ಇದು ಮಾಧ್ಯಮ ಮುಖಾಂತರ ಬಂದು ಹೇಳಿಲ್ಲ, SIT ಅವರು ಕೊಟ್ಟಿಲ್ಲ, ಸುಜಾತ ಅವರು ಕೊಟ್ಟಿಲ್ಲ, ಮತ್ತೆ ಎಲ್ಲಿಂದ ಬಂತು ಸರ್ ಅದು? ಹೇಳಿ, ಕೊಟ್ಟರು ನಾನು ಹೇಳ್ತೀನಿ ಉತ್ತರ ಅದಕ್ಕೆ. SIT ಅವರು ಕೊಟ್ಟರು ಹೇಳ್ತೀನಿ, ಸುಜಾತ ಅವರು ಕೊಟ್ಟರು ಹೇಳ್ತೀನಿ. ಅದು ಏನಾಗಿದೆ ನನಗೂ ಗೊತ್ತಿಲ್ಲ ಸರ್ ಇನ್ನು. ಸೊ ಅನನ್ಯ ಭಟ್ ಪ್ರಕರಣದ ಬಗ್ಗೆ ಜಯಂತ್ ಟಿ ಅವರಿಗೆ ಮಾಹಿತಿ ಇಲ್ಲ? ಯಾವುದು ಅನನ್ಯ ಭಟ್ ಪ್ರಕರಣದಲ್ಲಿ ತಮಗೇನು ಮಾಹಿತಿ ಇಲ್ಲ? SIT ಅಲ್ಲಿ ಏನಾಗಿದೆ ಅಂತ ಮಾತ್ರ ನಂಗೆ ಮಾಹಿತಿ ಇಲ್ಲ ಇವಾಗ ಸದ್ಯಕ್ಕೆ. ಓಕೆ ಓಕೆ, ಧನ್ಯವಾದ ಜಯಂತ್ ಟಿ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.